ಇನ್ನು ಆಸೆ ಸೀರಿಯಲ್ನಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಎಂದು ಕೂಡ ಹೇಳ್ಬೋದು ಇವ್ರನ್ನ. ಇನ್ನು ಅಮೃತ ಅವರ ಬಗ್ಗೆ ಬಂದಿರುವಂಥ ಒಂದು ನೋವಿನ ಸುದ್ದಿ ಮತ್ತು ಬೇಸರದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಇವರು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥವ್ರು ಆಸೆ ಸೀರಿಯಲ್ನಲ್ಲಿ ಮತ್ತು ಚರಣದಾಸಿ ಕೆಂಡ ಸಂಪಿಗೆ ಒಳ್ಳೊಳ್ಳೆ ಸೀರಿಯಲ್ಗಳು ಕೂಡ ಮಾಡ್ಕೊಂಡ್ಬಂದರು. ಇನ್ನು ನೀವು ನೋಡಿರ್ಬೋದು ಸೆಲೆಬ್ರಿಟಿಗಳ ಸಿನಿಮಾ ಫೋಟೋಗಳಿಗಂತೂ ಇನ್ಸ್ಟಾಗ್ರಾಮ್ನಲ್ಲಿ ಸಾವಿರಾರು ಲೈಕ್ಸು, ಕೆಲವೊಮ್ಮೆ ಲಕ್ಷಾಂತರ ಲೈಕ್ಸ್ಗಳು ಕೂಡ ಬರ್ತಾರೆ. ಅಷ್ಟು ಜನ ಮೆಚ್ಕೊಂಡಿದ್ದಾರೆ. ಮತ್ತು ಇವರು ಸೀರಿಯಲ್ ಬಿಟ್ಟು ಲಾಗ್ ಮಾಡೋದು ಕೂಡ ಲಕ್ಷಾಂತರ ವ್ಯೂಸ್ ಬರುವಂಥ ಶುರುವಾಗಿದೆ. ಇನ್ನು ಹೀಗೆ ಇರುವಂಥ ಸಂದರ್ಭದಲ್ಲಿ ಇನ್ನು ಆಸೆ ಸೀರಿಯಲ್ನಲ್ಲಿ ರೋಹಿಣಿ ಪಾತ್ರಧಾರಿ ಮಾಡ್ತಾ ಮೂಲಕ ಅಮೃತ ಅವರು ತುಂಬಾ ಒಳ್ಳೆ ವಿಲನ್ ಆಗಿ ಕೂಡ ಕಾಣಿಸಿಕೊಂಡಿದ್ದರು. ತುಂಬಾ ಹೈಪಲ್ಲಿ ಕೂಡ ಇದ್ದರು. ಇದೇ ಸಂದರ್ಭದಲ್ಲಿ ಅವರಿಗೆ ದೊಡ್ಡ ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ. ಅದು ಕೂಡ ಒಂದು ಅತಿ ದೊಡ್ಡ ನಾಯಕನ ಜೊತೆಗೆ ಅವಕಾಶ ಸಿಕ್ಕಿರೋದ್ರಿಂದ ಈಗ ಒಂದು ಮೆಗಾ ಟ್ವಿಸ್ಟ್ ಒಂದು ಎದುರಾಗಿದೆ. ಹೌದು, ಅದೇನಪ್ಪ ಅಂತಂದರೆ ನಮ್ಮ ರೋಹಿಣಿ ಅವರು ಈಗ ಇನ್ನಿಲ್ಲವಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾರಂಥದ್ದು. ಸೊ ಹೌದು, ಈ ಸೀರಿಯಲಿಂದ ಈಗ ಹೊರಬಂದು ಇವರ ಜಾಗವನ್ನು ಈಗ ಅಭಿಜ್ಞಾಮ್ ಅವರನ್ನು ಆಯ್ಕೆ ಮಾಡಿ ಈಗ ಫೈನಲೈಸ್ ಕೂಡ ಆಗಿದೆ ಅಂತ ಈಗ ಅವರು ಬರ್ತಿದ್ದಾರೆ ಮುಂದೆ ಸೀರಿಯಲಲ್ಲಿ. ಹಾಗಾಗಿ ಅಮೃತ ಅವರು ಈ ಸೀರಿಯಲ್ನಿಂದ ಇನ್ನೂ ಹೊರಬೀಳಲಿದ್ದಾರೆ. ಹಾಗಾಗಿ ಇವರು ಇನ್ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಅಭಿಜ್ಞಾ ಅವರು